ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಹೇಗಿದ್ದೀರಾ? ಫಸ್ಟು ನಿಮಗೆ ವಿಶ್ ಮಾಡಬೇಕು. ನಾನು ಮೇರಿ ಕ್ರಿಸ್ಮಸ್ ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಅದಕ್ಕಾಗಿ ನನ್ನ ಧನ್ಯವಾದಗಳು ನಿಮಗೆ ಸದಾ ಇರುತ್ತೆ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಕ್ರಿಸ್ಮಸ್ ಅಂದಾಗ ನೀವು ಕೇಳ್ಬೋದು, ನಾವು ಹಿಂದೂಗಳು ನಾವ್ಯಾಕೆ ಕ್ರಿಸ್ಮಸ್ ಮಾಡಬೇಕು ಅಂತಂದಾಗ ಎಲ್ಲ ಹಬ್ಬದಲ್ಲೂ ಅದರ ಒಂದು ಸಾರಾಂಶ ಇರುತ್ತೆ, ಅದರ ಒಂದು ಅರ್ಥ ಇರುತ್ತೆ. ಅದನ್ನು ನಾವು ಉತ್ಸವದ ಹಾಗೆ ತೊಗೊಂಡು ಹೋದಾಗ ಜೀವನ ತುಂಬ ಸಮರಸದಿಂದ ಕೂಡಿರುತ್ತೆ. ಕ್ರಿಸ್ಮಸ್ ಅಂದ್ರೇ ಕ್ಯಾಂಡಲ್ ಬೆಳಕು ಇಲ್ಲದೇ ಇದ್ದರೆ, ಅಂದರೆ ಎಲ್ಲ ಒಂದು ವಿಷಯದಲ್ಲೂ ನಾವು ಒಂದು ಪ್ರೇ ಮಾಡಬೇಕಾದ್ರೆ, ಖುಷಿ ಪಡಬೇಕಾದ್ರೆ ಕ್ಯಾಂಡಲ್ ಅಥವಾ ದೀಪ ಯಾವುದಾದ್ರೂ ಬೇಕೇ ಬೇಕಲ್ವ. ಸೊ ಫಸ್ಟು ನಾವು ಕ್ಯಾಂಡಲನ್ನು ಬೆಳಗಿ ಈ ಕ್ರಿಸ್ಮಸ್ ಸ್ಪಿರಿಟನ್ನು ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಮೆರಿ ಕ್ರಿಸ್ಮಸ್ ನಿಮಗೆಲ್ಲರಿಗೂ. ಕ್ರಿಸ್ಮಸ್ ಅಂದರೆ ಏನು? ಒಂದು ಉತ್ಸವ ಅಲ್ವಾ, ಸೆಲೆಬ್ರೇಷನ್. ಉತ್ಸವದ ಹಾಗೆ ನಾವು ಅದನ್ನು ವಿಜೃಂಭಣೆಯಿಂದ ಆಚರಿಸಬೇಕು. ವಿಜೃಂಭಣೆ ಅಂತಂದರೆ ಏನನ್ನು ಆಚರಿಸ್ಬೇಕು, ನಾವು ಏನನ್ನು ಸೆಲೆಬ್ರೇಟ್ ಮಾಡಬೇಕು ಅಂತಂದಾಗ ನಮ್ಮ ಉಸಿರು, ಅದನ್ನೇ ನಾವು ಆಚರಿಸ್ಬೇಕಲ್ವ. ಉಸಿರನ್ನು ಆಚರಿಸ್ಬೇಕು ಅಂದರೆ ಹೇಗೆ ಅಂತಂದರೆ, ಉಸಿರು ಯಾಕೆ ಅಷ್ಟು ಮುಖ್ಯ ಅಂದರೆ, ಉಸಿರು ಜೀವದ ಸಂಕೇತ. ನಾವು ಬದುಕಿದ್ದೀವಿ ಅಂತ ಗೊತ್ತಾಗೋದೇ ಉಸಿರಿಂದ ಅಲ್ವಾ. ಉಸಿರಿಲ್ಲ ಅಂತಂದಾಗ ದೇಹಕ್ಕೂ ಬೆಲೆ ಇಲ್ಲ, ಆತ್ಮಕ್ಕೂ ಪರಿಚಯ ಇಲ್ಲ. ಈ ಉಸಿರೇನಿದೆ ಇದು ದೇಹ ಮತ್ತು ಆತ್ಮಕ್ಕೆ ಒಂದು ಪರಿಚಯವನ್ನು, ಒಂದು ನಂಟನ್ನು ಹಿಡಿದಿಟ್ಟಿರುತ್ತೆ ಅಲ್ವಾ. ಒಂಥರ ಜೀವಕ್ಕೂ ದೇಹಕ್ಕೂ ಇರೋ ನಂಟು ಅಂದರೆ ಉಸಿರು ಅಂತ ಹೇಳ್ಬೋದು. ಸೊ ಈ ಉಸಿರನ್ನು ನಾವು ಆಚರಿಸಬೇಕು. ಹೇಗೆ? ದೀರ್ಘವಾದ ಶ್ವಾಸ ತಗೊಂಡು, ನೀನಿರೋದ್ರಿಂದ ನಾನಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಿದ್ರು ಸಾಕು. ಫಸ್ಟ್ ಸ್ಟೆಪ್ ಇದು ಮೆಡಿಟೇಷನ್ಗೆ ಅಂತ ಹೇಳ್ಬೋದು, ಧ್ಯಾನಕ್ಕೆ ಇದು ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು. ಈ ಉಸಿರನ್ನು ನಾವು ಆಚರಿಸಿದಾಗ, ಉಸಿರಿನ ಮೇಲೆ ನಾವು ಗಮನವನ್ನು ಇಟ್ಟಾಗಲೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಅಂದಾಗ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯ. ನನ್ನ ಗುರುಗಳು ದೇವಾನಂದ ಗುರುಜಿ ಅಂತ ಹೇಳಿ ಆನೇಕಲ್ಲಲ್ಲಿದ್ದಾರೆ. ಅವರು ಯಾವಾಗಲೂ ಹೇಳೋರು, ಧ್ಯಾನ ಮನಸ್ಸಿಗೆ ಸ್ನಾನ ಅಂಥೇಳಿ. ಉಸಿರಾಟದ ಮೇಲೆ ಗಮನ ಇಟ್ಟರೆ ಧ್ಯಾನ ಮಾಡಿದ್ದಕ್ಕೆ ಸಮ ಅಂತ ಇಟ್ಕೊಳ್ಳಿ. ಸೊ ನಾವು ನಮ್ಮ ಆರೋಗ್ಯವನ್ನು ಸಂಭ್ರಮಿಸಿ ಆಚರಿಸಬೇಕು. ಹೇಗೆ? ಒಂದು ವಾಕಿಂಗ್ ಮಾಡ್ಬೋದು, ಒಂದು ವ್ಯಾಯಾಮ ಮಾಡ್ಬೋದು, ಹಿತಮಿತವಾಗಿ ಊಟವನ್ನು ಮಾಡಬೇಕು, ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಇದು ನಾವು ಆರೋಗ್ಯವನ್ನು ಆಚರಿಸುವಂಥ ವಿಧಿವಿಧಾನ ಅಂತ ಹೇಳ್ಬೋದು. ಮತ್ತೇನನ್ನು ನಾವು ಆಚರಿಸಬೇಕು, ಮತ್ತೇನನ್ನು ಸೆಲೆಬ್ರೇಟ್ ಮಾಡಬೇಕು? ನಮ್ಮ ಕುಟುಂಬವನ್ನು, ನಮ್ಮ ಪರಿವಾರವನ್ನು ನಾವು ಆಚರಿಸಬೇಕು. ನಮಗೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಸದಸ್ಯರು, ನಮಗೆ ಮನೆಯಿಂದ ಹೊರಗಡೆ ಕೂಡ ಅಂದರೆ ಎಕ್ಸ್ಟೆಂಡೆಡ್ ರಿಲೇಟಿವ್ಸ್ ಅಂತ ಏನು ಹೇಳ್ತೀವಿ, ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ, ದಾಯಾದಿಗಳು, ಅಜ್ಜಿ, ತಾತ, ಇವರೆಲ್ಲರನ್ನೂ ನಾವು ಒಂದು ಥರ ಆಚರಿಸಿ ಖುಷಿ ಪಡಬೇಕು. ಅಂದರೆ ನನ್ನ ಜೀವನದಲ್ಲಿ ಇವರೆಲ್ಲ ಇದ್ದಾರೆ, ನನಗೆ ಆಶೀರ್ವಾದ ಮಾಡೋದಕ್ಕೆ ಇವರಿದ್ದಾರೆ, ನನ್ನ ಕೈಕೊಟ್ಟು ಮೇಲೆತ್ತೋದಕ್ಕೆ ಇವರಿದ್ದಾರೆ, ನನಗೆ ಬೆಂಗಾವಲಾಗಿ ನಿಲ್ಲೋದಕ್ಕೆ ಇವರಿದ್ದಾರೆ ಅಂತ ಹೇಳಿ ಅವರ ಆ ಒಂದು ಸ್ನೇಹವನ್ನು, ಸಲಿಗೆಯನ್ನು, ಸಂಬಂಧವನ್ನು ನಾವು ಅರ್ಥೈಸ್ಕೊಂಡು ಗುರುತಿಸಿ ಆಚರಿಸಬೇಕು. ಮತ್ತು ಐಷಾರಾಮಗಳು, ನಮ್ಮ ಜೀವನದಲ್ಲಿ ಬೇಕಾದಷ್ಟು ಐಷಾರಾಮಗಳಿವೆ. ಯಾವುದಾ ಐಷಾರಾಮಗಳು ಅಂತಂದಾಗ, ಪ್ಯಾನ್ ಇರ್ಬೋದು, ಎ ಸಿ ಇರ್ಬೋದು, ಗಾಡಿ ಇರ್ಬೋದು, ಮನೆಯಲ್ಲಿ ನಾವು ಬಳಸುವಂಥ ಎಲ್ಲ ವಸ್ತುಗಳೂ ಐಷಾರಾಮಕ್ಕೆ ಸಂಬಂಧಪಡ್ತವೆ. ಅದಿಲ್ಲದೆ ಇದ್ದರೆ ನಮ್ಮ ಜೀವನ ತುಂಬ ಕಷ್ಟ ಅಲ್ವಾ. ಅದನ್ನು ಕೂಡ ನಾವು ಆಚರಿಸಬೇಕು. ಈ ಐಷಾರಾಮಗಳಿಗೆ ಅಥವಾ ನಾವು ನಮ್ಮ ಒಂದು ಪರಿವಾರವನ್ನು ಕರೆದು ಊಟೋಪಚಾರ ಮಾಡೋದಕ್ಕೆ ಏನು ಬೇಕು? ಹಣ ಬೇಕು ಅಲ್ವಾ. ಆ ಹಣವನ್ನು ಕೂಡ ನಾವು ಗ್ರ್ಯಾಟಿಟ್ಯೂಡ್, ಧನ್ಯತಾ ಭಾವದಿಂದ ಆಚರಿಸಬೇಕು. ಈ ಹಣವನ್ನು ಗಳಿಸೋದಕ್ಕೆ ಏನು ಬೇಕು? ಕೆಲಸ, ಉದ್ಯಮ ಬೇಕು, ಅಥವಾ ಒಂದು ಬಿಸ್ನೆಸ್ ಬೇಕು ಅಲ್ವಾ. ಅದನ್ನು ಕೂಡ ನಾವು ಆಚರಿಸಬೇಕು. ಇದೆಲ್ಲ ಆಚರಿಸೋದು ಏನು ಅಂತಂದಾಗ, ಕ್ರಿಸ್ಮಸ್ ಅಂದರೆ ಅದರ ಅರ್ಥನೂ ಕೊಡೋದು, ತಗೊಳ್ಳೋದು, ಗಿಫ್ಟಿಂಗ್ ಆ್ಯಂಡ್ ರಿಸೀವಿಂಗ್. ಉಡುಗೊರೆ ಕೊಡೋದು ಮತ್ತು ಉಡುಗೊರೆ ತಗೊಳ್ಳೋದು. ಈ ಉಡುಗೊರೆ ಕೊಡೋದು ತಗೊಳ್ಳೋದು ಅನ್ನೋದಕ್ಕೆ ಒಂದು ಕಥೆನ ಹೇಳ್ತೀನಿ ನೋಡಿ. ಈ ಒಂದು ಕತೆ ಈ ಕೊಡೋದು ಮತ್ತು ತಗೊಳ್ಳೋದಕ್ಕೆ ಒಂದು ಉಚ್ಚ ಉದಾಹರಣೆ ಅಂತ ಹೇಳ್ಬೋದು. ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್ ಆಟಗಾರ, ಒಂಥರ ದ ಗ್ರೇಟ್ ಫುಟ್ಬಾಲರ್ ಅಂತ ಹೇಳ್ಬೋದು. ಒಂದು ಅವಾರ್ಡನ್ನು ಕೊಟ್ಟಾಗ, ಈ ಅವಾರ್ಡ್ ನನಗಲ್ಲ, ನನ್ನ ಸ್ನೇಹಿತ ಆಲ್ಬರ್ಟೋಗೆ ನಾನು ಇದನ್ನು ಕೊಡ್ತಾಯಿದ್ದೀನಿ, ಇದನ್ನು ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಮೀಡಿಯಾ ಎಲ್ಲ ಕೇಳ್ತಾರೆ, ಇದು ಯಾರಿದು, ನಾವು ಕೇಳೇ ಇಲ್ಲ, ಏನು ಅವರ ಪಾತ್ರ ಅಷ್ಟು ದೊಡ್ಡದೇ ನಿಮ್ಮ ಜೀವನದಲ್ಲಿ ಅಂತಂದಾಗ ರೊನಾಲ್ಡೋ ಹೇಳ್ತಾರೆ, ನಾವಿಬ್ಬರು ಒಟ್ಟಿಗೆ ಫುಟ್ಬಾಲ್ ಆಡ್ತಾ ಇದ್ವಿ. ಈ ಒಂದು ಮ್ಯಾಚ್ ನಿರ್ಣಯಕಾರಿ ಮ್ಯಾಚ್ ಅಂದರೆ
ಯಾರು ಇದರಲ್ಲಿ ತುಂಬ ಚೆನ್ನಾಗಿ ಆಡ್ತಾರೋ ಅವರು ಮುಂದೆ ಆಡ್ತಾ ಹೋಗ್ತಾರೆ ಅನ್ನೋವಂಥ ಒಂದು ಅತಿ ಮುಖ್ಯವಾದ ಘಟ್ಟದಲ್ಲಿ ನಾವಿಬ್ಬರು ಆಡ್ತಾಯಿದ್ವಿ. ಒಂದು ಗೋಲನ್ನು ಆಲ್ಬರ್ಟೋ ತೊಗೊಂಡ್ರು, ಒಂದು ಗೋಲನ್ನು ನಾನು ತಗೊಂಡೆ, ಮತ್ತೊಂದು ಗೋಲ್ ಆಲ್ಬರ್ಟೋ ಆರಾಮಾಗಿ ಹೊಡಿಬೋದಾಗಿತ್ತು ಗೋಲ್ ಪೋಸ್ಟಿಗೆ. ಆದರೆ ಆ ಬಾಲನ್ನು ನನಗೆ ಪಾಸ್ ಮಾಡಿದ್ರು. ಆಗ ನಾನು ಗೋಲ್ ಹೊಡೆದ ಮೇಲೆ ಗೆದ್ದೆ ನಾನು ಮತ್ತೆ ಮುಂದಿನ ಒಂದು ಮ್ಯಾಚ್ಗೆ ಆಯ್ಕೆ ಆದೆ. ಆದರೆ ಆಲ್ಬರ್ಟೋ ಅವರ ಒಂದು ವೃತ್ತಿ ಏನಿತ್ತು ಅಲ್ಲಿಗೆ ನಿಂತುಬಿಡ್ತು, ಮತ್ಯಾವುದೇ ವೃತ್ತಿ ಕೂಡ ಕೈಗೆ ಹತ್ತಲಿಲ್ಲ. ಆಗ ನಾನು ಕೇಳಿದೆ ಆಲ್ಬರ್ಟೋನ, ಯಾಕೆ ನೀ ಹೊಡಿಬೋದಿತ್ತಲ್ವ ಆ ಗೋಲನ್ನು, ನನಗೆ ಯಾಕೆ ನೀನು ಬಾಲನ್ನು ಕೊಟ್ಟೆ ಅಂತ ಹೇಳಿದಾಗ ಆಲ್ಬರ್ಟೋ ಹೇಳಿದರು, ನನಗಿಂತ ನೀನು ಉತ್ತಮವಾದ ಆಟಗಾರ, ನಿನಗೆ ಒಂದು ಅವಕಾಶ ಸಿಗಬೇಕು. ಏಕೆಂದರೆ ಅತ್ಯುತ್ತಮವಾದ ಆಟಗಾರ ಬಂದಾಗ ಮಾತ್ರ ನನ್ನ ದೇಶ ಗೆಲ್ಲಲಿಕ್ಕೆ ಸಾಧ್ಯ, ನನ್ನ ದೇಶವನ್ನು ನಾನು ಗೆಲ್ಲಿಸಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಈ ಒಂದು ಗೌರವವನ್ನು ಅವರಿಗೆ ನೀಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಅಹಂಕಾರ ಅನ್ನೋದು ಏನೂ ಇಲ್ಲವೇ ಇಲ್ಲ ಅಲ್ವಾ, ನಾನು ಅಹಂಕಾರ ಇಲ್ಲವೇ ಇಲ್ಲ ಅಲ್ವಾ. ಆಗ ಮೀಡಿಯಾ ಅವರನ್ನು ಶ್ಲಾಘಿಸಿ ಆಲ್ಬರ್ಟೋನ ಹುಡ್ಕೊಂಡು ಹೋಗ್ತಾರೆ. ಅವರು ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ, ಇದು ನಿಜಾನಾ, ಹೀಗೂ ಒಂದು ಸ್ನೇಹ ಇರುತ್ತಾ ಅಂತ ಹೇಳಿ. ಆಗ ಆಲ್ಬರ್ಟೋ ಹೇಳ್ತಾರೆ, ಹೌದು, ಆತ ಹೇಳಿದ್ದು ಅಕ್ಷರಶಃ ನಿಜ. ನಾವಿಬ್ಬರು ಆಡ್ತಾಯಿದ್ವಿ. ಆಮೇಲೆ ನನ್ನ ಜೀವನದಲ್ಲಿ ಮತ್ಯಾವ ಮ್ಯಾಚನ್ನು ಆಡಲಿಲ್ಲ, ಮತ್ತೆಂಥ ಕೆಲಸ ಕೂಡ ನನಗೆ ಸಿಕ್ಕಲಿಲ್ಲ, ನನ್ನ ಜೀವನ ಹೀಗೆ ಆಯಿತು. ಆದರೆ ನನಗೆ ನನ್ನ ಸ್ನೇಹಿತ ಆಡ್ತಾ ಇರೋದು, ದೇಶನ ಗೆಲ್ಲಿಸ್ತಾ ಇರೋದು, ಇದೆಲ್ಲ ನನಗೆ ತುಂಬ ಖುಷಿ ಇದೆ ಅಂತ ಹೇಳಿಬಿಟ್ಟು ಆಲ್ಬರ್ಟೋ ಹೇಳ್ತಾರೆ. ಆದರೆ ಅವರು ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂದರೂ ಐಷಾರಾಮದ ಜೀವನವನ್ನು ನಡೆಸ್ತಾ ಇರ್ತಾರೆ. ದೊಡ್ಡ ಶ್ರೀಮಂತರಿರುವಂಥ ಮನೆ, ಕಾರು ಎಲ್ಲ ಇರುತ್ತೆ. ಆಗ ಮಾಧ್ಯಮದವರು ಕೇಳ್ತಾರೆ, ಇದೆಲ್ಲ ನಿಮಗೆ ಹೇಗೆ ಸಾಧ್ಯ ಆಯಿತು, ಕೆಲಸ ಇಲ್ಲ ಅಂದಾಗ ಇದು ಹೇಗೆ ನಿಮಗೆ ಸಾಧ್ಯ ಆಗ್ತಿದೆ ಅಂತ. ಆಗ ಆಲ್ಬರ್ಟೋ ಹೇಳ್ತಾರೆ, ಇದೆಲ್ಲ ನನ್ನ ಸ್ನೇಹಿತ ರೊನಾಲ್ಡೋ ನನಗೆ ಕೊಡುವಂಥ ಒಂದು ಶಕ್ತಿ, ಕೊಡುವಂಥ ಒಂದು ಬಳುವಳಿಗಳು ಅಂತ ಹೇಳಿ. ಸೊ ಇವರವರಿಗೆ ಬಿಟ್ಕೊಟ್ಟಿದ್ದು ಒಂದು, ಅವರು ಜೀವನ ಪರ್ಯಂತ ಇವರ ಒಂದು ವೆಲ್ ಬೀಯಿಂಗ್ ಅಂದರೆ ಅವರು ಸಂತೋಷದಿಂದ ಜೀವನ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲವನ್ನು ಒದಗಿಸ್ಕೊಡ್ತಾಯಿದ್ರು. ಇದು ಒಂಥರ ಕೊಡೋದು ತೊಗೊಳ್ಳೋದು ಎರಡೂ ಆಯ್ತಲ್ವ ಇಲ್ಲಿ. ಅಂದರೆ ಅರ್ಥ ಏನು ಅಂದರೆ ಅವತ್ತವರು ಬಿಟ್ಕೊಟ್ಟಿಲ್ಲ ಅಂದರೆ ರೊನಾಲ್ಡೋ ಬಹುಶಃ ಅವಕಾಶ ಸಿಗ್ತಿರ್ಲಿಲ್ವೇನೋ. ಮತ್ತೆ ಎಂಥ ಸ್ಟಾರ್ ಆದರೂ ಅವಕಾಶ ಯಾವ ಹೊತ್ತಿನಲ್ಲಿ ಸಿಗುತ್ತೆ ಅನ್ನೋದು ತುಂಬ ಮುಖ್ಯ ಅಲ್ವಾ. ಅವರು ಅದನ್ನು ಮರೀಲಿಲ್ಲ. ತನ್ನ ಸ್ನೇಹಿತನ ಬಗ್ಗೆ ಅದೇ ಕಾಳಜಿ ವಹಿಸ್ಕೊಂಡು ಅವರನ್ನು ನೋಡ್ಕೊಳ್ತಾನೆ ಇದ್ದರು. ಇದು ದ ಸ್ಪಿರಿಟ್ ಆಫ್ ಗಿಫ್ಟಿಂಗ್ ಆ್ಯಂಡ್ ರಿಸೀವಿಂಗ್ ಅಂತ ಹೇಳಿಬಿಟ್ಟು, ಕೊಡೋದು ಮತ್ತು ಉಡುಗೊರೆನ ರಿಸೀವ್ ಮಾಡೋದು ಕೂಡ. ಸೊ ಈ ಮಧ್ಯ ಕ್ರಿಸ್ಮಸ್ ನಾವು ಹಿಂದೂಗಳು ಯಾಕೆ ಮಾಡಬೇಕು ಅಂತಂದಾಗ ಇದೆ, ಈ ಯಾವುದೇ ಒಂದು ಅವಕಾಶ ಇದ್ದಾಗಲೂ ನಾವು ಒಬ್ಬರನ್ನ ಗೌರವಿಸೋದು, ಒಂದು ವಿಷಯನ ಆಚರಿಸೋದ್ರಲ್ಲಿ ಹಿಂದೆ ಬೀಳಲೇಬಾರ್ದು. ಸೊ ಇದು ವಿಜೃಂಭಿಸೋದು, ಉತ್ಸಾಹದಿಂದ ಉತ್ಸವದ ಹಾಗೆ ಪ್ರತಿಯೊಂದನ್ನು ನಾವು ಸೆಲೆಬ್ರೇಟ್ ಮಾಡೋದು ಒಂದು. ಎರಡನೇ ವಿಷಯ, ಒಬ್ಬರ ಜೀವನದಲ್ಲಿ, ಯಾರ ಜೀವನದಲ್ಲಾದರೂ ಮೇಕ್ ಎ ಡಿಫ್ರೆನ್ಸ್ ಅಂದರೆ ಒಂದು ವ್ಯತ್ಯಾಸವನ್ನು ಬರಮಾಡಿಸಿ, ಒಂದು ವ್ಯತ್ಯಾಸವನ್ನು ಕ್ರಿಯೇಟ್ ಮಾಡಿ. ಅಂದರೆ ಅವರಿಗೆ ಖುಷಿ ಕೊಡುವಂಥ ಒಂದು ವಿಷಯ. ಅಂದರೆ ತಕ್ಷಣಕ್ಕೆ ಸಡನ್ನಾಗಿ ಯಾರೋ ಫ್ರೆಂಡ್ಸ್ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ, ನಾವು ಮರೆಯೋದೇ ಇಲ್ಲಪ್ಪ, ಎಷ್ಟು ವರ್ಷ ಆದಮೇಲೆ ಬಂದೆ, ಎಷ್ಟು ಖುಷಿ ಆಯ್ತು, ಹಾಗೆ ಹೀಗೆ ಅಂತೀವಲ್ಲ. ಆ ಥರ ಒಂದು ಯಾರಿಗಾದರೂ ಸರಿ ಒಂದು ಖುಷಿ ಕೊಡುವಂಥ ಒಂದು ವಿಷಯವನ್ನು ಮಾಡಿ, ಮೇಕ್ ದೆಮ್ ಫೀಲ್ ಸ್ಪೆಷಲ್. ಅವರಿಗೆ ನೀನು ತುಂಬ ವಿಶೇಷವಾದ ವ್ಯಕ್ತಿ ಅನ್ನೋ ಹಾಗೆ. ಅಂದರೆ ಯಾರೋ ಒಂಟಿಯಾಗಿರುವಂಥವರಿಗೆ ಹೋಗಿ ಮಾತಾಡಿಸ್ಕೊಂಡು ಬನ್ನಿ, ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ, ಅಥವಾ ಇನ್ನೆಲ್ಲೋ ನೀವು ಇನ್ಯಾರನ್ನೋ ಫೋನ್ ಮಾಡಿ ಮಾತಾಡಿ. ಯಾರಿಗೋ ಒಂದು ಸ್ವಲ್ಪ ಕಷ್ಟ ಅಂದಾಗ ಹೋಗಿ, ಏನು ತೊಂದರೆ ಇಲ್ಲ, ಚೆನ್ನಾಗಾಗ್ತದೆ ಅಂತ ಒಂದು ಧೈರ್ಯದ ಮಾತನ್ನು ಆಡಿ, ಅದು ತುಂಬ ಮುಖ್ಯ. ಅದರ ಜೊತೆ ನೀವು ದಾನ ಧರ್ಮದಲ್ಲಿ ಕೂಡ ತೊಡಗಿಕೊಳ್ಳಿ. ದಾನ ಧರ್ಮ ಅಂತ ಬಂದಾಗ ಹಣವನ್ನು ಮಾತ್ರ ಕಳಿಸೋದು, ವಸ್ತುವನ್ನು ಮಾತ್ರ ಕಳಿಸೋದು ಪರಿಪೂರ್ಣತೆ ಅಲ್ಲ. ಇದನ್ನು ನನ್ನ ಪತಿಯಾದ ಶೇಖರ್ ಅವರು ಯಾವಾಗಲೂ ಹೇಳೋರು, ದುಡ್ಡು ಕಳಿಸೋದು ತುಂಬ ದೊಡ್ಡ ವಿಷಯ ಅಲ್ಲ, ಅದು ಅರ್ಧ ಮಾತ್ರ ಕೆಲಸ ಆದ ಹಾಗೆ. ಆ ಪರಿಪೂರ್ಣತೆ ಬರಬೇಕು ಒಂದು ದಾನಕ್ಕೆ, ಒಂದು ಧರ್ಮಕ್ಕೆ ಅಂದಾಗ ಅಲ್ಲಿ ಹೋಗಬೇಕು. ಪರಿಶ್ರಮ ಅಂತಂದಾಗ ಅಲ್ಲಿ ಹೋಗಬೇಕು, ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಅಲ್ಲಿ ಹೋಗಿ ಅಲ್ಲಿ ನಿಂತು ಅಲ್ಲಿ ಅವರನ್ನು ಮಾತಾಡಿಸಿ ಒಂದು ಸ್ವಲ್ಪವಾದರೂ ಬಡಿಸಿ ಅಥವಾ ಅವರ ಕೈ ಹಿಡಿದು ಮಾತಾಡಿ ಬರಬೇಕು. ಆವಾಗಲೇ ಅದು ಪರಿಪೂರ್ಣ ಅಂತ ಹೇಳೋರು. ಆ ಥರ ಒಂದು ದಾನ ಧರ್ಮ ಮಾಡುವಾಗ ನೀವು ಸ್ವಯಂ ಚಾಲಕರಾಗಿ ಅಲ್ಲಿ ಹೋಗಿ ಕೆಲಸವನ್ನು ಮಾಡಿ. ದಾನ ಧರ್ಮ ಅಂದಾಗ ದುಡ್ಡು ಕಾಸು ಅಂತಲೇ ಅಲ್ಲ, ನೀವು ಸ್ವಯಂ ಚಾಲಕರಾಗಿ ಹೋಗಿ ವಾಲಂಟರಿ ಸರ್ವಿಸ್ ಕೂಡ ಮಾಡ್ಬೋದು. ಯಾವ ಥರ ಅಂತಂದರೆ, ಇಲ್ಲಪ್ಪ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾವಿನ್ನೂ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು, ನೀವು ನಾವೇ ವಿದ್ಯಾರ್ಥಿಗಳು ಅಂತ ಹೇಳಿ. ಆದರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಶೇವಿಂಗ್ ಮಾಡೋದು, ತಲೆ ಬಾಚೋದು, ಅಥವಾ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು, ನ್ಯೂಸ್ ಪೇಪರ್ ಓದೋದ್ರಲ್ಲಿ ಕೂಡ ನೀವೊಂದು ಸೇವೆನ ಸಲ್ಲಿಸ್ಬೋದು. ಅಥವಾ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅವರಿಗೆ ಒಂಚೂರು ಇಂಗ್ಲೀಷನ್ನು ಹೇಳ್ಕೊಡಿ, ಅಥವಾ ಸುಮ್ಮನೆ ಆಟ ಆಡಿಸಿ.
ಅವ್ರ ಜೊತೆ ಆಟಾಡಿ. ಅವರಿಗೆ ಯಾರೋ ಬರ್ತಾರೆ, ನಮ್ಮನ್ನು ನೋಡ್ತಾರೆ, ನಮಗೋಸ್ಕರ ಬರ್ತಾರೆ ಅನ್ನೋದೇ ಒಂದು ಸ್ಪೆಷಲ್ ಫೀಲಿಂಗ್. ಅದು ದಾನ ಧರ್ಮನೂ ಆಯಿತು, ಮೇಕಿಂಗ್ ದೆಮ್ ಸ್ಪೆಷಲ್ ಕೂಡ ಆಯಿತು. ಅವ್ರನ್ನ ನೀನು ವಿಶೇಷ, ನಿನಗಾಗಿ ನಾನು ಸಮಯನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದು ಆಗುತ್ತೆ. ಮತ್ತು ಗಿಫ್ಟ್, ಈಗಾಗಲೇ ನಾನು ಉಡುಗೊರೆ ಬಗ್ಗೆ ಹೇಳಿದ್ದೀನಿ, ರೊನಾಲ್ಡೋ ಮತ್ತು ಆಲ್ಬರ್ಟೋ ಕತೆ ಹೇಳಿದ್ದೀನಿ. ಸೊ ಯಾರಿಗೆ ಏನನ್ನು ಗಿಫ್ಟ್ ಮಾಡ್ಬೋದು, ಯಾವುದೇ ಹಬ್ಬ ಇರಲಿ, ಈ ಒಂದು ಉಡುಗೊರೆ ಅನ್ನೋದು ತುಂಬ ಮುಖ್ಯ. ನಮ್ಮ ದಸರಾ ದೀಪಾವಳಿ ಟೈಮಲ್ಲಿ ನೋಡಿ, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ರಿಗೂ ಗಿಫ್ಟನ್ನು ಕೊಡ್ತೀವಿ. ಒಂದು ಮದುವೆಗೆ ಹೋದರೆ ಉಡುಗೊರೆ, ಒಂದು ವಿಶೇಷವಾದ ಯಾವುದೇ ಫಂಕ್ಷನ್ಗೆ ಹೋದರೆ ಉಡುಗೊರೆನ ಕೊಡ್ತೀವಿ. ಅದೇ ಥರ ಕ್ರಿಸ್ಮಸ್ ಕೂಡ ಗಿಫ್ಟ್ ಕೊಡುವಂಥ ಒಂದು ವಿಷಯ. ಅಂದರೆ ಆ ಸ್ಯಾಂಟಾ ಕ್ಲಾಸ್ ಬಂದು ಏನು ಕೇಳಿದ್ರು ಕೊಡ್ತಾನೆ ಅಂತಂದರೆ, ಗಿಫ್ಟ್ ಅಂದಾಗ ಮತ್ತು ನಿಮಗೆ ಮೆಟೀರಿಯಲ್ ಗಿಫ್ಟ್ ಅಂತಲೇ ಅಲ್ಲ, ಸ್ಯಾಂಟಾ ಕ್ಲಾಸ್ ಅನ್ನೋ ಕಾನ್ಸೆಪ್ಟೇ ಏನು ಕೇಳಿದ್ರೂ ಸಿಗತ್ತೆ ಅಂತ. ಸೊ ಇದನ್ನು ನಾವು ಒಂಥರ ಲಾ ಆಫ್ ಅಟ್ರಾಕ್ಷನ್ಗೆ ಕೂಡ, ಬ್ರಹ್ಮಾಂಡದ ಆ ಒಂದು ಗಿಫ್ಟಿಂಗಿಗೆ ಕೂಡ ಕನೆಕ್ಟ್ ಮಾಡ್ಕೋಬೋದು. ಲಾ ಆಫ್ ಅಟ್ರಾಕ್ಷನ್ದು ವಿಡಿಯೋ ಆಲ್ರೆಡಿ ನಾವು ಹಾಕಿದ್ದೀವಿ. ಆ ಥರ ಗಿಫ್ಟ್ ಅಂದಾಗ ಅದೂ ಕೂಡ ಆಗುತ್ತೆ. ಮತ್ತು ಇದೆಲ್ಲ ಆದಮೇಲೆ ಒಂದು ಫರ್ಗಿವ್ನೆಸ್ ಬರಬೇಕು, ಕ್ಷಮೆ ಇರಬೇಕು. ಕ್ಷಮೆ ಬಂದಿಲ್ಲ ಅಂತಂದರೆ ಇದೆಲ್ಲ ಮಾಡೋದು ವ್ಯರ್ಥ ಆಗೋಗುತ್ತೆ. ಸೊ ಅದು ನಮಗೆ ನಾವು ಕೊಟ್ಕೊಳ್ಳೋ ಅಂಥ ಒಂದು ಗಿಫ್ಟ್, ಉಡುಗೊರೆ ಅಂತ ಹೇಳ್ಬೋದು. ಯಾರ್ಯಾರ ಮೇಲೆ ಸಿಟ್ಟಿದೆಯೋ ಅವರನ್ನೆಲ್ಲ ನೀವು ಕ್ಷಮಿಸ್ತಾ ಹೋಗಿ. ಆಗ ಮಾತ್ರ ನಾವೆಲ್ಲ ಎಲ್ಲರೂ ಒಂದು ಆ ಒನ್ನೆಸ್ ಅಂತ ಬಂದಾಗ ಹೆಚ್ಚು ಹೆಚ್ಚು ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ನಾವು ಪ್ರೀತಿ ಮಾಡ್ತೀವಿ ಆದರೆ ನಾವು ಕ್ಷಮಿಸೋದಿಲ್ಲ ಅಂತಂದಾಗ ಪ್ರೀತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಕ್ಷಮಿಸದೇ ಇದ್ದರೆ ಪ್ರೀತಿ ಬರೋದೇ ಇಲ್ಲ ಅಲ್ಲಿ. ಈ ಕ್ಷಮೆ ಅಂತ ಅಂದಾಗ ಒಂದು ಕಥೆನ ಹೇಳ್ತೀನಿ. ಒಂದು ಪ್ರಾಂತ್ಯದಲ್ಲಿ ಕೋತಿಗಳನ್ನು ಹಿಡಿಯೋದಕ್ಕೆ ಕಲ್ಲು ಅಥವಾ ಈಟಿ ಅಥವಾ ಬಾಣಗಳನ್ನು ಬಳಸ್ತಿರ್ಲಿಲ್ವಂತೆ. ಒಂದು ದೊಡ್ಡ ಗಾಜಿನ ಬಾಟ್ಲ್ ಥರ ಒಂದು ಇಟ್ಬಿಟ್ಟು ಅದರ ಬಾಯಿ ಚಿಕ್ಕದಿರ್ತಾ ಇತ್ತಂತೆ. ಅದರೊಳಗಡೆ ಸಿಕ್ಕಾಪಟ್ಟೆ ಕಡಲೆಕಾಯಿ ಬೀಜಗಳು ಅದು ಇದು ಎಲ್ಲ ಹಾಕ್ಬಿಡ್ತಾಯಿದ್ರಂತೆ. ಈ ಕೋತಿಗಳು ಏನು ಮಾಡುವಂತೆ, ಆ ಕಡಲೆಕಾಯಿ ಬೀಜ ಕಂಡ ತಕ್ಷಣ, ಕೋತಿಗಳ ಕಡಲೆಕಾಯಿ ಬೀಜ ಅಂದರೆ ಭಾರಿ ಪ್ರೀತಿ ಅಲ್ವಾ, ಅದು ಕೈ ಹಾಕೋದಂತೆ. ಕೈ ಹಾಕೋಕ್ಕಾಗತ್ತೆ, ತೆಗಿಯೋಕ್ಕೆ ಕೂಡ ಸಾಧ್ಯ ಆಗುತ್ತೆ, ಅಂದರೆ ಚಿಕ್ಕ ಬಾಯಿ ಅದಕ್ಕೆ. ಆದರೆ ಕೈ ಹಾಕಿದ್ಮೇಲೆ ಅದು ಕಡಲೆಕಾಯಿನ ಪೂರ್ತಿ ಕೈ ತುಂಬ ತುಂಬಿಕೊಂಡಾಗ ಮುಷ್ಟಿ ತುಂಬ ತೆಗಿಯೋಕ್ಕೆ ಬರಲ್ಲ. ಅದು ಬಿಟ್ಟರೆ ಬರುತ್ತೆ, ಅದಕ್ಕೆ ಬಿಡಬೇಕು ಅಂತ ಬರಲ್ಲ. ಸೊ ಅದು ಅಲ್ಲೇ ಅದು ಒದ್ದಾಡ್ತಾನೆ ಇರುತ್ತೆ. ಸಮಯದಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಹೋಗಿ ಆ ಕೋತಿ ಹಿಡಿಯೋರು ಕೋತಿಗಳನ್ನು ಹಿಡ್ಕೋತಿದ್ರಂತೆ. ನಾವು ಎಲ್ಲೋ ಒಂದು ಕಡೆ ಮಾನವರಾದರೂ ಮಂಗನ ಹಾಗೆ ಅಲ್ವಾ. ಅಂದರೆ ಕೆಲವು ಸರ್ತಿ ನಾವು ಆ ಕ್ಷಮೆ ಅನ್ನೋದನ್ನು ಕೊಡೋದೇ ಇಲ್ಲ, ನಾನು ನನ್ನ ಜಿದ್ದನ್ನು ಬಿಡೋದೇ ಇಲ್ಲ ಅಂಥೇಳಿ ನಾವು ಹಾಗೆ ಹಿಡ್ಕೊಂಡಿದ್ರೆ ನಮ್ಮ ಕೈ ಹೊರಗೆ ಬರೋದೇ ಇಲ್ಲ. ನಮ್ಮ ಕೈ ಹೊರಗೆ ಬರಲೇ ಇಲ್ಲ ಅಂತಂದಾಗ ನಾವು ಅಂದರೆ ಆ ಒಂದು ಸಿಟ್ಟನ್ನು, ಅಕ್ಷಮ್ಯ ಅನ್ನೋ ಒಂಥರ ರೀತಿಯಲ್ಲಿ ನಾವು ಹಿಡ್ಕೊಂಡಿದ್ದಾಗ ಕೈಯನ್ನು ನಾವು ಬ್ಲೆಸ್ಸಿಂಗ್ಸ್ ಅಂದರೆ ವರದಾನವನ್ನು ಸ್ವೀಕರಿಸೋದಕ್ಕೆ, ದೇವರ ಆಶೀರ್ವಾದ ಸ್ವೀಕರಿಸೋದಕ್ಕೆ ಕೈಯನ್ನು ನಾವು ಹರಡೋದಕ್ಕೆ ಸಾಧ್ಯನೇ ಆಗಲ್ಲ ಅಲ್ವಾ. ಸೊ ಕ್ಷಮೆ ಅನ್ನೋದು ಎಲ್ಲರ ಬಗ್ಗೆ ಇರಲಿ ಸ್ನೇಹಿತರೆ. ಮತ್ತು ಇದೆಲ್ಲದರ ಮಧ್ಯ ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಅಂದರೆ ನಾನು ಮಾಡಿಯೇ ತೀರ್ತೀನಿ ಅಂತ. ಈಗ ಉಸಿರಾಟ ಅಂತಂದಾಗ ಉಸಿರನ್ನು ದೀರ್ಘವಾಗಿ ಎಳ್ಕೊಂಡು ಉಸಿರಿನ ಮೇಲೆ ಗಮನ ಇರೋದು ಒಂದು ಕಮಿಟ್ಮೆಂಟ್. ಆ ಒಂದು ಕಮಿಟ್ಮೆಂಟ್ ಇದ್ರೇ ಆರೋಗ್ಯದ ಬಗ್ಗೆ ಒಂದು ಕಮಿಟ್ಮೆಂಟ್ ಇದೆ. ಆರೋಗ್ಯದ ಬಗ್ಗೆ ಕಮಿಟ್ಮೆಂಟ್ ಹೇಗೆ, ಒಂದು ಮಿತವಾಗಿ ಎಕ್ಸಸೈಸ್ ಮಾಡಿ, ಮಿತವಾಗಿ ವ್ಯಾಯಾಮವನ್ನು ಮಾಡಿ, ಮಿತವಾಗಿ ಹಿತಮಿತವಾದ ಊಟವನ್ನು ಮಾಡಿ, ಒಳ್ಳೆಯ ಹಿತವಾದ ಯೋಚನೆಗಳನ್ನು ಇಟ್ಕೊಳ್ಳಿ. ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಹಿತಮಿತವಾಗಿ ನೋಡಿ. ಅದು ತುಂಬ ಕಷ್ಟ, ಆದರೂ ಪ್ರಯತ್ನ ಅಂತೂ ಮಾಡಿ. ಕಂಫರ್ಟ್ಸನ್ನು ಕೂಡ ಎಲ್ಲ ರಿಮೋಟಲ್ಲಿ ಇಟ್ಕೊಂಡು ಅಲೆಕ್ಸಾ ಇದು ಮಾಡೋದು ಮಾಡಿ ಎದ್ದು ಚೂರು ಸ್ವಿಚ್ಗಳನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಏಕೆಂದರೆ ದೇಹಕ್ಕೆ ಚಲನವಲನ ಇರಬೇಕಂತೆ. ನಮ್ಮ ಕೆಲಸದ ಬಗ್ಗೆ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಕೊಳ್ಳೋಣ. ಇದು ಎಲ್ಲ ಕಮಿಟ್ಮೆಂಟಿಗೆ ಬರುತ್ತೆ. ನಾನು ಒಂದು ಹೆಲ್ತ್ ಬಗ್ಗೆ ಅಂತಂದಾಗ, ಆರೋಗ್ಯದ ಬಗ್ಗೆ ದಿನ 2 ಕಿಲೋಮೀಟ್ರ್ ನಡೀತೀನಿ ಅಂದಾಗ ಅದನ್ನು ತಪ್ಪದೆ ಮಾಡಬೇಕು, ಅದು ಕಮಿಟ್ಮೆಂಟ್. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಕ್ರಿಸ್ಮಸ್ ಅಂದಾಗ ಸೆಲೆಬ್ರೇಷನ್ ಅಂತ ಹೇಳಿದೆ, ಉತ್ಸವ. ಹಾಡಿ, ಕುಣಿದು ನಲಿರಿ, ಡ್ಯಾನ್ಸ್ ಮಾಡಿ. ಆದರೆ ದೇವರಿಗೆ, ಬ್ರಹ್ಮಾಂಡಕ್ಕೆ ಪ್ರೇ ಮಾಡೋದನ್ನು, ಗ್ರ್ಯಾಟಿಟ್ಯೂಡ್ ಹೇಳೋದನ್ನು ಮರಿಬೇಡಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೆರಿ ಕ್ರಿಸ್ಮಸ್. ನಾನು ನಿಮ್ಮ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.